ಯಾರೇ ರಾಜೀನಾಮೆ ನೀಡಿದ್ರು ತಕ್ಷಣ ಅಂಗೀಕಾರ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರೇ ರಾಜೀನಾಮೆ ನೀಡಿದ್ರು ತಕ್ಷಣ ಅಂಗೀಕಾರ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಕ್ಷಣ ಮಾತ್ರದಲ್ಲೇ ರಾಜೀನಾಮೆ ಅಂಗೀಕಾರದ ಎಚ್ಚರಿಕೆ. ಯಾರೇ ರಾಜೀನಾಮೆ ಬಂದು ಕೊಟ್ಟರು ತಕ್ಷಣ ನೀವು ಅಂಗೀಕಾರವನ್ನ ಮಾಡಬೇಕು. ಯಾಕಂತಂದ್ರೆ ಈಗ ಮಂತ್ರಿಗರಿಗೆ ಹೊಡೆದಾಟ ಸ್ಟಾರ್ಟ್ ಆಗಿದೆ. ನನ್ನ ಹೆಸರಿಲ್ಲ, ನಿನ್ನ ಹೆಸರಿಲ್ಲ, ಎಕ್ಸ್ಪೆಕ್ಟೆಡ್ ಹೆಸರಿಲ್ಲ, ಅವ್ರ ಹೆಸರಿಲ್ಲ, ಇವ್ರ ಹೆಸರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ರಾಜೀನಾಮೆಯ ಬೆದರಿಕೆಯನ್ನ ಹಾಕ್ದವರಿಗೆ ಸಿಎಂ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರೇ ರಾಜೀನಾಮೆ ಕೊಡೋಕೆ ಬಂದ್ರೆ ನೀವು ತಕ್ಷಣ ಅಂಗೀಕಾರವನ್ನ ಮಾಡಿ, ಯಾರಿಗೂ ಕೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ದೇವಸ್ಥಾನ ಕೈ ತಪ್ಪಿದ್ದಕ್ಕೆ ಅವರವರಲ್ಲೇ ಅಸಮಾಧಾನವಾಗಿದೆ. ಈಗ ಬಂಡಾಯ ಎದ್ದಿದ್ದಾರೆ ಕೆಲ ಶಾಸಕರು. ಸೊ ನಮಗೆ ಸಿಕ್ಕಿಲ್ಲ, ನಾವು ರಾಜೀನಾಮೆಯನ್ನು ಕೊಡ್ತೀವಿ, ನಮ್ಗೆ ಯಾಕೆ ಈ ಥರ ಮಾಡಿದ್ರೆ, ನಮ್ಮ ಹೆಸರಿತ್ತು, ನಮಗೆ ನಿರೀಕ್ಷೆಗಳಿತ್ತು, ನಮಗೆ ಬೆಂಬಲಿಗರು ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ನಮ್ಮ ಹೆಸರು ಕೈ ತಪ್ಪು ಹೋಗಿದೆ, ಆ ಲಿಸ್ಟಲ್ಲಿ ಹೆಸರಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಸಚಿವರು ಅವರವರೇ ಮಾತಾಡ್ಕೊಳ್ತಿದ್ದಾರೆ. ಅವರವರೇ ಕೆಲ ಸಚಿವರ ಕಡೆಯವರು ಬೆಂಬಲಿಗರು ಪ್ರೊಟೆಸ್ಟನ್ನು ಮಾಡಿದ್ರು. ಈಗ ಸಚಿವರು ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವರು ರಾಜೀನಾಮೆ ಕೊಡೋಕೆ ಬರ್ತಿದ್ದಾರೆ, ಕೆಲವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಡಿಕೆಶಿ ಅವರು ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಯಾರೇ ರಾಜೀನಾಮೆ ಕೊಟ್ಟರು, ಯಾರೇ ರಿಸೈನ್ ಮಾಡೋಕೆ ಬಂದ್ರೆ ನೀವು ತಕ್ಷಣ ಅಂಗೀಕಾರವನ್ನ ಮಾಡಬೇಕು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಡೋಂಟ್ ಕೇರ್. ನಮ್ಮ ಲಿಸ್ಟ್ ಹೇಗಿದೆ ಅದೇ ಪ್ರಮಾಣ ವಚನ ಯಾರ್ಯಾರಿಗಾಗಿದೆ ಅವರೇ ಮಂತ್ರಿ. ಇನ್ಯಾರೇ ಬಂದು ನಮಗೆ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಪಕ್ಷದಲ್ಲಿರಲ್ಲ, ನಾನು ಎಲ್ಲೋ ಹೋಗ್ತೀನಿ, ಅಥವಾ ನಾನು ರಾಜಕೀಯ ಬಿಡ್ತೀನಿ ಅಂತೆಲ್ಲ ಹೇಳಿದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ರಾಜೀನಾಮೆ ಅಂತ ಬಂದರೆ ನೀವು ತಕ್ಷಣ ತಗೊಳ್ಳಿ ಅಂತ ಹೇಳಿಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿನ್ನೆ 19 ಜನ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಯಾಕಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಸಚಿವರ ಪಟ್ಟಿ ಬಂದಿರಲಿಲ್ಲ. ಆ ಸಚಿವರ ಪಟ್ಟಿಯಲ್ಲಿ ಒಂದು 2-3 ಪಟ್ಟಿ ಇತ್ತು. ಅದು ಫೈನಲ್ ಆಗಿ ನಿನ್ನೆ 19 ಜನ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನುಳಿದ ಶಾಸಕರು ನಮಗೆ ಕೊಟ್ಟಿಲ್ಲ, ನಮಗೆ ಕೊಡಬೇಕಿತ್ತು, ನಮ್ಮ ಹೆಸರು ನಿರೀಕ್ಷೆಯಲ್ಲಿತ್ತು, ಸೊ ನಾವು ನಿರೀಕ್ಷೆಯನ್ನ ಮಾಡಿದ್ವಿ, ನಮಗೆ ಮಂತ್ರಿ ಪಟ್ಟ ಸಿಗುತ್ತೆ ಅಂತ ಸಾಕಷ್ಟು ಜನ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಿನ್ನೆ ಎಲ್ಲಾ ಶಾಸಕರು ಕೂಡ ಬೆಂಗಳೂರಲ್ಲೇ ಇದ್ರು. ಯಾಕಂದ್ರೆ ಪಟ್ಟಿ ಬಂದ ತಕ್ಷಣ ಪ್ರಮಾಣ ವಚನ, ಹೀಗಾಗಿ. ಆದರೆ ಆ ಪಟ್ಟಿಯಲ್ಲಿ, ಆ ಲಿಸ್ಟಲ್ಲಿ ಅವರ ಹೆಸರು ಇಲ್ಲದೆ ಇರೋ ಕಾರಣ ಸಾಕಷ್ಟು ಜನ ಶಾಸಕರು ತುಂಬಾ ಬೇಜಾರಾಗಿದೆ. ಕೆಲ ಶಾಸಕರಿಗೆ 4 ಬಾರಿ ತಪ್ಪಿ ಹೋಗಿದೆ ಮಂತ್ರಿ ಸ್ಥಾನ, ಇನ್ನು ಕೆಲವರಿಗೆ 2 ಬಾರಿ ತಪ್ಪಿ ಹೋಗಿದೆ. ಹೀಗಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಈಗ ಯಾರೇ ರಾಜೀನಾಮೆ ಕೊಟ್ಟರು ತಕ್ಷಣ ತಗೊಳ್ಳಿ ಅಂತ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ಮಾರುತಿ. ಡೆಸ್ಕ್ ಇಂದ ಲೈವ್ ಅಲ್ಲಿ ನೇರವಾಗಿ ಜಾಯಿನ್ ಆಗಿದ್ದಾರೆ. ಮಾರುತಿ, ನಿನ್ನೆ 19 ಜನ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಬಟ್ ಉಳಿದವರು ನಮಗೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅವರ ಹೆಸರು ಆ ಒಂದು ಲಿಸ್ಟ್ ನಲ್ಲಿ ಇರಲಿಲ್ಲ. ಈಗ ಅವರೆಲ್ಲರೂ ಕೂಡ ಬಂಡಾಯ ಎದ್ದು ನಾನು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಹ ಯಾರೇ ರಾಜೀನಾಮೆ ಕೊಟ್ಟರು ತಗೊಳ್ಳಿ ಅಂತ ಹೇಳಿ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪ, ಹೌದು, ನಿನ್ನೆ ಏನು ಬೆಳಿಗ್ಗೆಯಿಂದಲೂ ಕೂಡ ಈ ರಾಜೀನಾಮೆ ಬೆದರಿಕೆ ಆಗಿರ್ಬೋದು, ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಬುಗ್ಗೆಲೆದ್ದಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಏನು 19 ಸಚಿವರ ಪಟ್ಟಿ ಬಿಡುಗಡೆ ಆಯಿತು ಹೈಕಮಾಂಡಿಂದ, ಆ ಸಂದರ್ಭದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಒಂದಷ್ಟು ಅಸಮಾಧಾನಿತರು ಕೂಡ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಾ ಇರೋದು. ಇನ್ನೊಂದು ಕಡೆ ಇದರಿಂದಾಗಿ ಹೈಕಮಾಂಡ್ಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಿಸುವಂತಾಗಿದೆ ಮತ್ತು ಸಿಎಂ ಆಗಿರುವಂಥ ಡಿಕೆಶಿ ಅವ್ರಿಗೂ ಕೂಡ ಇದು ಸವಾಲಿನ ಕೆಲಸ ಆಗಿರೋದು. ಯಾಕೆಂದರೆ ಪ್ರಮುಖವಾಗಿ ಸಾಕಷ್ಟು ಹಿರಿಯ ನಾಯಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ಪ್ರಮುಖವಾಗಿ ನೋಡೋದಾದರೆ
ಅಂದರೆ 3-4 ಬಾರಿ ಗೆದ್ದಂಥವ್ರಿಗೆ ಅವಕಾಶಗಳು ಸಿಗ್ತವೆ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲಿತ್ತು. ಬಟ್ 7 ಬಾರಿ ಗೆದ್ದಂಥ ಶಾಸಕರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಯುವಕರಿಗೆ ಮತ್ತು ಪದೇ ಪದೇ ಆಯ್ಕೆಯಾದಂಥವ್ರಿಗೂ ಕೂಡ ಅವಕಾಶಗಳನ್ನು ಕೊಟ್ಟರಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂಥ ಸಚಿವರಿಗೂ ಕೂಡ ಈ ಬಾರಿ ಮಣಿ ಹಾಕಿರೋದ್ರಿಂದ ಸಾಕಷ್ಟು ಹಿರಿಯ ಶಾಸಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೇ ಯಶವಂತರಾವ್ ಗೌಡ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇನ್ನೊಂದು ಕಡೆ ಇವತ್ತು ಕೂಡ ಸಾಕಷ್ಟು ಜನ ಅಂದರೆ ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಸಾಕಷ್ಟು ಈ ರೀತಿಯಾದ ಹಿರಿಯ ನಾಯಕರು ಕೂಡ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಕಾಂಗ್ರೆಸ್ಸಲ್ಲಿ ಬಹುದೊಡ್ಡ ಡೆವಲಪ್ಮೆಂಟ್ ಆಗ್ತಿರೋದು. ಅದೇ ಅಲ್ಲದೆ ಅಸಮಾನದಿಂದ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ CM ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಹೈಕಮಾಂಡ್ ನಾಯಕರು ನಿನ್ನೆ ಒಂದು ಸಲಹೆಯನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಂಥದ್ದು. ಅಂದರೆ DK ಶಿ ಮತ್ತು BK ಹರಿಪ್ರಸಾದ್ಗೆ ಹೇಳಿರುವಂಥದ್ದು, ಹೈಕಮಾಂಡ್ ಫಸ್ಟು ಮನವೊಲಿಸುವ ಪ್ರಯತ್ನಗಳನ್ನು ಮಾಡಿ ಅವರಿಗೆ ನಿಗಮ ಮಂಡಳಿಯನ್ನು ಕೊಡ್ತೀವಿ ಅಂತ ಹೇಳಿ ಆನಂತರ ಮನವೊಲಿಸುವ ಪ್ರಯತ್ನಗಳನ್ನು ಮಾಡಿ, ಒಂದು ವೇಳೆ ಮನವೊಲಿಕೆ ಆಗದಿದ್ದರೆ ಒಂದು ವೇಳೆ ರಾಜೀನಾಮೆಯನ್ನು ಶಾಸಕರು ಕೊಟ್ಟಿದ್ದೇ ಆದಲ್ಲಿ ರಾಜೀನಾಮೆಯನ್ನು ಪಡೀರಿ ಅಂತ ಕೂಡ CM ಅವ್ರಿಗಾಗಿರ್ಬೋದು ಮತ್ತು BK ಹರಿಪ್ರಸಾದ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಇದ್ರ ಬಗ್ಗೆ ಇವತ್ತು ರಿಯಾಕ್ಟ್ ಆಗಿರುವಂತಹ DK ಶಿ ಅವರು ಒಂದು ವೇಳೆ ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ ನಾವು ಪರಿಗಣಿಸ್ತೀವಿ ಅಂತ ಹೇಳಿ ಕೂಡ ಹೇಳಿರುವಂಥದ್ದು ಇನ್ನು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಸಚಿವರನ್ನೇ ಕೊಟ್ಟಿಲ್ಲ. ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಅಲ್ಲಿ ಆ ಜಿಲ್ಲೆಯ ಶಾಸಕರಿಗೆ ಸಚಿವನ ಸ್ಥಾನ ಕೊಟ್ಟಿಲ್ಲ. ಅವರು ಕೂಡ ಮೀಟಿಂಗ್ ಮಾಡುವ ಸಾಧ್ಯತೆ ಇರುವಂಥದ್ದು. ಅಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಇದೆ. ಅಂದರೆ ಸತತವಾಗಿ ಗೆದ್ದರೂ ಕೂಡ ನಮಗೆ ಅವಕಾಶಗಳನ್ನು ಕೊಡ್ತಿಲ್ಲ, ನಮ್ಮ ಜಿಲ್ಲೆಗೆ ಪ್ರಾಧಾನ್ಯತೆಯೇ ಸಿಕ್ಕಿಲ್ಲ ಎಂಬ ಆರೋಪವು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ. ಇನ್ನೊಂದು ಕಡೆ ಕೃಷ್ಣಪ್ಪ ಅವರು ಅಂದರೆ ಬೆಂಗಳೂರಿನ ಶಾಸಕರಾದಂಥ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವ್ರಿಗೂ ಕೂಡ ಸಚಿವ ಸ್ಥಾನ, ಅವರಿಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಬೇಕಂತ ಬೇಡಿಕೆಯನ್ನು ಇಟ್ಟಿದ್ರು. ಬಟ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇವತ್ತು ಸಚಿವರುಗಳು ಹೋಗಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ M ಕೃಷ್ಣಪ್ಪ ಅವ್ರ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಅವರ ಬೆಂಬಲಿಗರಾಗಿರ್ಬೋದು ಮತ್ತು ಅವರ ಕಾರ್ಯಕರ್ತರು ಕೂಡ ಇವತ್ತು KPCCಗೆ ಬಂದು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರೋದು. ಇವೆಲ್ಲವೂ ಗಮನಿಸಿದ್ದೇ ಆದಲ್ಲಿ ಮತ್ತಷ್ಟು ಮುಂದೆ 2-3 ದಿನಗಳ ಕಾಲ ಮತ್ತಷ್ಟು ಡೆವಲಪ್ಮೆಂಟ್ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಅಸಮಾಧಾನ ಕೊಡುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಹಿರಿಯ ಶಾಸಕರು ಮತ್ತು ಯಾರೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರು ಕೂಡ ಮೀಟಿಂಗ್ ಮಾಡುವ ಸಾಧ್ಯತೆ ಇರುವಂಥದ್ದು. ಶಿಲ್ಪ ಎಸ್ ಮಾರುತಿ, ಇನ್ನು ಈ ಬಂಡಾಯ ಎದ್ದಂತಹ ಶಾಸಕರು DK ಶಿ ಅವ್ರನ್ನ ಭೇಟಿಯಾಗಿ ಏನು ಮಾತುಕತೆ ಮಾಡಿದ್ರು, ಯಾವ ತರ ಅಂತ ಹೇಳ್ಬಿಟ್ಟು? ಶಿಲ್ಪ ಹೌದು, ಯಾಕೆಂದರೆ ಬಂಡಾಯ ಆಗಿರೋಂಥದ್ದಾಗಿರ್ಬೋದು, ಸಚಿವ ಸ್ಥಾನ ಸಿಗದೇ ಇರುವಂಥ ಶಾಸಕರು ಕೂಡ CM ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇರೋಂಥದ್ದು. ನಮಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಈಗ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ CM ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿರುವಂಥದ್ದು. ಯಾಕೆಂದರೆ ನಾವು ಇಲ್ಲಿವರೆಗೂ ಕೂಡ ಪಕ್ಷಕ್ಕೆ ಕಷ್ಟಪಟ್ಟಿದ್ದೀವಿ, ಪಕ್ಷದ ಕೆಲಸಗಳನ್ನು ಮಾಡಿದ್ದೀವಿ, ಆದರೂ ಕೂಡ ನಮಗೆ ಅವಕಾಶಗಳು ಸಿಕ್ಕಿಲ್ಲ ಯಾಕೆ ಎಂಬ ಪ್ರಶ್ನೆ ಕೂಡ ಈಗ ಎದ್ದಿರೋಂಥದ್ದು. ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡಿರೋದು. ಅಂದರೆ ನಮ್ಮ ಸಮುದಾಯಕ್ಕೆ ಒಂದು ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ, ಒಂದು ಸಚಿವ ಸ್ಥಾನ ಆದರೂ ಕೊಡಬೇಕಾಗಿತ್ತು, ಮತ್ತು ನನ್ನ ಸಚಿವ ಸ್ಥಾನದಿಂದ ಯಾಕೆ ಕೈ ಬಿಟ್ಟರು ಅನ್ನೋದು ನನಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಬಂದಿಲ್ಲ ಎಂಬ ಪ್ರಶ್ನೆಯನ್ನು ಕೂಡ ಎದ್ದಿರೋಂಥದ್ದು. ಹೀಗಾಗಿ ಎಲ್ಲ ಶಾಸಕರು ಇದೆ, ಅಂದರೆ ನಾವು 3-4 ಬಾರಿ ಗೆದ್ದಿದ್ದೀವಿ, ಪಕ್ಷಕ್ಕೆ ಕೆಲಸ ಮಾಡಿದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಪ್ರಾಬಲ್ಯವಾಗಿ ಹೊಂದಿದ್ದೇವೆ, ಮುಂದಿನ ದಿನಗಳಲ್ಲಿ ಗೆಲ್ಲಬೇಕು ಅಂದರೆ ನಮಗೂ ಕೂಡ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಬಟ್ ಸಚಿವ ಸ್ಥಾನ ಸಿಗ್ತಿಲ್ಲ, ನಿಗಮ ಮಂಡಳಿ ಸ್ಥಾನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಆ ನಿಗಮ ಮಂಡಳಿ ಸ್ಥಾನಗಳು ಬೇಡ ಅಂತ ಕೂಡ ಒಂದಷ್ಟು ಹಿರಿಯ ನಾಯಕರು ಕೂಡ ಹೇಳ್ತಾ ಇರೋಂಥದ್ದು. ಇದಕ್ಕೆ CM ಅವರು ಕೂಡ ಒಂದಷ್ಟು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನನಗೆ ಮೊದಲ ಬಾರಿ ಬಂದಾಗಲೂ ಕೂಡ ನನಗೆ ಒಂದಷ್ಟು ದಿನಗಳ ಕಾಲ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ನಾನು ಆಗ ಸುಮ್ಮನೆ ಇರಲಿಲ್ವಾ, ಅದೇ ರೀತಿ ಇರಬೇಕು, ಅವಕಾಶ ಬಂದಾಗ ನಿಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಮನವೊಲಿಸುವ ಪ್ರಯತ್ನ DK ಶಿ ಅವ್ರ ಕಡೆಯಿಂದ ಆಗ್ತಾ ಇದ್ರು ಕೂಡ ಒಂದಷ್ಟು ಹಿರಿಯ ನಾಯಕರು ಇಲ್ಲ ನಮ್ಗೆ ಈ ಬಾರಿ ಬೇಕೇ ಬೇಕನ್ನೋ ಪಟ್ಟನ್ನು ಹಿಡಿದಿರೋದ್ರಿಂದ ಒಂದಷ್ಟು ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರೋಂಥದ್ದು. ಶಿಲ್ಪ ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.